ಆಶ್ರಯಿಸಲು ಇದು ನನ್ನ ಈಗ ಒಂದಿನಾದ್ಮೇಲೆ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ರಾಜ್ಯದ ಸರಿ, ಎಲ್ಲರೂ ಸಂತಿ ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ವಿಷಯ ಮುಗಿಸಕ್ ಆಗಲಿಲ್ಲ ಅಂತ ಅಲ್ಲಿಂದ ಭಾವಿಸಬಾರದು. ಮುಂದಿನ ನಿರಂತರವಾಗಿ ಇದು ಕ್ಷೇತ್ರ ತುಂಬಾ ದೊಡ್ಡ ಕ್ಷೇತ್ರ, 36 ಇತರ ಕ್ಷೇತ್ರಗಳಿರ್ತವೆ. ರಾಜಕೀಯದವರಿರ್ತಾರೆ, ಶಿಕ್ಷಕರಿರ್ತಾರೆ, ಪದವೀಧರಿರ್ತಾರೆ, ವಕೀಲರಿರ್ತಾರೆ, ಬೇರೆ ಬೇರೆ ರೀತಿಯ ಸಮಸ್ಯೆಗಳಿರ್ತವೆ. ಹಾಗಾಗಿ ಅವನ್ನೆಲ್ಲ ನಾನು ಭೇಟಿ ಮಾಡೋದು. ಹಾಗಾಗಿ ದಯಮಾಡಿ ಯಾರು ಅಂತ ಭಾವಿಸಬಾರದು. ನಿಮ್ಮೆಲ್ಲರ ಆಶೀರ್ವಾದ, ಬೆಂಬಲ, ಸಹಕಾರ ಇದೇ ರೀತಿ ಇರಲಿ ಅಂತೇಳಿ ತಮ್ಮೆಲ್ಲರೂ ಹೊಲಿಸಿ ನನ್ನ ಮಾತು ವಿರಾಮ ನೀಡಿ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅವರಿಗೆ ತುಂಬಾ ದಿನ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅವ್ರ ಪಾಪ ಈಗ ತಾನೇ ಸೆಷನ್ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ತುಮಕೂರಿನಿಂದ ಸ್ವಾಗತ ಬಯಸ್ತಾ ಇದ್ದೀನಿ. ಆದ್ಮೇಲೆ ಅದೇ ರೀತಿಯಾಗಿ ಗುಡ್ ಲೈಫ್ ಯುವರ್ ಆಲ್ ವಿತ್ ಯು. ಥ್ಯಾಂಕ್ ಯು ಸೋ ಮಚ್. ಆದ್ಮೇಲೆ ಅದೇ ರೀತಿಯಾಗಿ ಆ ಸಮಯದಲ್ಲಿ ನಿಮಗೆ ಬೆನ್ನ ಹಿಂದೆ ನೀವು ಒಬ್ಬರೇ ಅಲ್ಲ, ನಿಮ್ಮ ಜೊತೆಯಲ್ಲಿ ಅನೇಕ ಜನ ಉದ್ಯೋಗಿಕರನ್ನ ಬೇಗ ಕೇವಲ ನಾವು ಉದ್ಯೋಗಗಳನ್ನು ಕೊಡಿಸೋದೇ ಅಲ್ಲ, ನಿಮಗೆ ಉದ್ಯೋಗ ಕೊಡಿಸುವಂತ ಶಕ್ತಿಯನ್ನು ಮಾಡಲಿಕ್ಕೆ ನಾನು ಈಗಾಗಲೇ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾರಿಗೆ ಉದ್ಯೋಗ ನಡೆಸುವಂತ ಶಕ್ತಿ ಇದೆ, ಪ್ರಯತ್ನಗಳು ಮಾಡ್ತಾ ಇದ್ರ, ಸ್ಟಾರ್ಟ್ಅಪ್ಗಳು ಮಾಡ್ತಾ ಇದ್ರ, ಯಾರಿಗಾದ್ರೂ ಅವಕಾಶ ನೆರವಿದ್ದು, ನಿಮಗೆ ಉತ್ತಮವಾದಂತಹ ಕೌಶಲ್ಯಗಳಿದ್ದು, ಉದ್ಯೋಗದ ನಿಪುಣತೆ ಇದ್ರೆ ಇನ್ವೆಸ್ಟ್ಮೆಂಟ್ಸ್ ಕೊಡಿಸುವಂತ ಪ್ಲಾನ್ ಅನ್ನು ಸಹ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಮತ್ತೊಂದೆಲ್ಲ ವಸತಿಯನ್ನು ನಾವು ಪ್ಲಾನ್ ಮಾಡ್ತಾ ಇದ್ವಿ. ಬೆಂಗಳೂರಿನಲ್ಲಿ, ಇಡೀ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ, ಅರೆ ಸರ್ಕಾರಿ, ಖಾಸಗಿ ನೌಕರರ ಗೃಹ ನಿರ್ಮಾಣ ಸಂಘವನ್ನು ಮಾಡಿ ಅದರ ಮುಖಾಂತರ ಉಚಿತವಾಗಿ ಅಂತಲ್ಲ, ಕಡಿಮೆ ದರದಲ್ಲಿ ಸೊಸೈಟಿ ಮುಖಾಂತರ ನಮಗೆ ಸೈಟ್ಗಳನ್ನು ಕೊಡಬೇಕು ಅಂತ ಹೇಳಿ ಈಗಾಗಲೇ 2 ಪ್ರಾಜೆಕ್ಟ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ವಿ. ಒಂದು ಕೆಲಸ ಮಾಡೋದಿಲ್ಲ ಇವತ್ತಿನ ದಿನದಲ್ಲಿ. ಆದರೆ ನಮ್ಮ ರಾಮೋಜಿಗೌಡರ ಮಗಳು ಇವತ್ತು ಒಳ್ಳೆ ಆರ್ಗನೈಸರ್ ಆಗಿ ರಾಮೋಜಿಗೌಡರು ಬರೋ ತಂದೆ ಅಂತಲ್ಲ, ರಾಮೋಜಿಗೌಡರನ್ನ ಒಂದ್ಸಲ ಗೆಲ್ಲಿಸಲೇಬೇಕು ನಾನು ಅನ್ನೋ ಒಂದು ಅಡ್ಡಕ್ಕೆ ಬಿದ್ದು ಇವತ್ತು ನಿಮ್ಮೆಲ್ಲರ ವಿಶ್ವಾಸ ಪ್ರೀತಿನ ಕಳಿಸಿ ನಿಮ್ಮ ಮೂಲ ನಮ್ಮನ್ನು ಕುರಿತು ಮಾತಾಡಿದ್ದಾರೆ. ವೇದಿಕೆ ಮೇಲಿರ್ತಕ್ಕಂಥ ನಮ್ಮೆಲ್ಲ ಗಣ್ಯರೇ, ಮುಂದೆ ಇರ್ತಕ್ಕಂಥ ಎಲ್ಲ ಅವ್ರಿಗಿಂತ ಹೆಚ್ಚಿನ ಗಣ್ಯರು ನೀವು. ಯಾಕೆಂದ್ರೆ ಗೆಲ್ಸಿ ಇಲ್ಲಿ ಬಂದು ಕುತ್ಕೊಂಡಿದ್ದೀರಿ. ಗೆಲ್ಲಿಸಿದಂತ ನೀವು ನನ್ನನ್ನು ಅವರಿಬ್ಬರನ್ನು ಕೂಡ, ರಾಮೋಜಿಗೌಡರನ್ನ. ಇವತ್ತು ರಾಮೋಜಿಗೌಡರು ಕಳೆದ 12 ವರ್ಷಗಳ ಕಾಲ ಸತತವಾಗಿ ತಮ್ಮೆಲ್ಲರ ಸಂಪರ್ಕವನ್ನು ಇಟ್ಕೊಂಡು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಇವತ್ತು ಅವರು ಆಯ್ಕೆ ಆಗಿದ್ದಾರೆ. ರಾಮೋಜಿಗೌಡರು ನಾನು ಸೇವೆ ಮಾಡಲಿಕ್ಕೆ ಕಾರಣಕ್ಕೆ ತಾವೆಲ್ಲವನ್ನ ಒಂದು ವಿಶ್ವಾಸ ಇಟ್ಟು ತಾವು ಹೆಚ್ಚಿನ ಮತದಲ್ಲಿ ಗೆಲ್ಸ್ಕೊಂಡು ಬಂದಿದ್ದಕ್ಕೆ ನಾನು ಹೃದಯದಿಂದ ನನಗೆ ಧನ್ಯವಾದಗಳು, ಅಭಿನಂದನೆ ಸಲ್ಲಿಸ್ತೀನಿ. ರಾಮೋಜಿಗೌಡರಿಗೆ ಒಂದು ಸಲಹೆ ಮಾತು, ಒಂದು ಕಿವಿ ಮಾತನ್ನು ಹೇಳಕ್ಕೆ ಬಯಸ್ತೀನಿ. ಜನ ನಿರೀಕ್ಷೆ ಇಟ್ಟು ತಮ್ಮನ್ನು ಗೆಲ್ಸ್ಕೊಂಡು ಬಂದಿದ್ರು. ದಯಮಾಡಿ ಈಗ ಪುಟ್ಟಣ್ಣ 5ನೇ ಬಾರಿ ಗೆದ್ದಿರೋದು. ಏನಕ್ಕೆ ಜನ ಗೆಲ್ಸ್ಕೊಂಡು ಬರ್ತಾರೆ ಪುಟ್ಟಣ್ಣ ಅಂದರೆ, ಯಾವತ್ತೂ ಟೀಚರ್ಸ್ ಮಧ್ಯದಲ್ಲಿ ಇರ್ತಾರೆ ಪುಟ್ಟಣ್ಣವರು. ಅವ್ರ ಸಣ್ಣ ಪುಟ್ಟ ಸಮಸ್ಯೆ ಏನಾರಲ್ಲಿ ಆ ಥರ ತಾವು ಈ ಚುನಾವಣೆಯಲ್ಲಿ ಪುಟ್ಟಣ್ಣ ನನ್ನ ಅನಿಸಿಕೆ ಅವ್ರ ಚುನಾವಣೆ ಹೆಂಗೆ ಮಾಡ್ತಾರೆ, ತಮ್ಮ ಚುನಾವಣೆ ಮಾಡ್ತಾರೆ. ಏನಕ್ಕೆ ನಾನು ನೋಡ್ತೀನಿ, ನಾನು ಇದು ನನ್ನ ಚುನಾವಣೆ ಅಂತ ಹೇಳ್ಬಿಟ್ಟು ಪುಟ್ಟಣ್ಣ ಅವ್ರು ಚುನಾವಣೆ ಮಾಡ್ತಾರೆ. ತಾವು ವಿಶ್ವಾಸ ಇದ್ದ ಜನ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಅವ್ರ ಮಧ್ಯದಲ್ಲಿ ಕೆಲವೇ 100 ಮತಗಳಿಂದ ಸೋತಿದ್ರು. 3ನೇ ಬಾರಿ ಗೆಲ್ಲಲೇಬೇಕಾಗಿತ್ತು. ಗೆಲ್ಲೋದೆಲ್ಲ ಹೆಚ್ಚಿನ ಬಹುಮತದಿಂದ ಆರಿಸ್ಕಳಿಸಿದ್ದಾರೆ. ಸುಮಾರು 40-45 ವರ್ಷ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂಷನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಯಾರು ಕೂಡ ಗೆದ್ದಿರಲಿಲ್ಲ. 45-50 ವರ್ಷ ಆದಮೇಲೆ ರಾಮೋಜಿಗೌಡರು ಗೆದ್ದಿದ್ದಕ್ಕೆ ನಿಮ್ಮೆಲ್ಲರ ಸಹಕಾರ
ಹಾಗೆ ನಮ್ಮ ಪಕ್ಷದ ಎಲ್ಲ ಮುಖಂಡರ ಎಲ್ಲ ಕಾರ್ಯಕರ್ತರ ಸಹಕಾರದಿಂದ ಅವರು ಗೆದ್ದಿದ್ದಾರೆ. ನಿಮ್ಮೆಲ್ಲರೂ ಈ ಸಭೆಯನ್ನು ಉದ್ದೇಶಿಸಿ ವಿಧಾನ ಪರಿಷತ್ ಸದಸ್ಯರಾದ ಪುಟ್ಟಣ್ಣ ಅವರು ಮಾತಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ಸ್ನೇಹಿತರು, ವಿಶೇಷರು, ಕಾರ್ಯಕರ್ತರು, ಮುಖಂಡರು, ಪದವೀಧರರು, ಎಲ್ಲ ಸೇರಿ ಅತ್ಯಂತ ಹೆಚ್ಚಿನ ಮತಗಳಿಂದ ನನ್ನನ್ನು ಜಯಬೇರಿ ಆಗಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಎಲ್ಲ ಆತ್ಮೀಯರಿಗೂ ಇವತ್ತು ಕೃತಜ್ಞತಾ ಸಮಾರಂಭವನ್ನು ಏರ್ಪಡಿಸಿ ನಮ್ಮ ನಾಯಕರಾಗಿರ್ತಕ್ಕಂಥ ಎಲ್ಲ ಮಂತ್ರಿಗಳನ್ನು ಅದೇ ರೀತಿ ಶಾಸಕರು ಎಲ್ಲ ನಮ್ಮ ಪಕ್ಷದ ಮುಖಂಡರೆಲ್ಲ ಬಂದು ಈ ಒಂದು ಇದಕ್ಕೆ ಶುಭಾಶಯ ಕೋರಿದ್ದಾರೆ. ಅದೇ ರೀತಿಯಾಗಿ ನನಗೆ ಏನು ಓಟ್ ಹಾಕಲಿಕ್ಕೆ ಯಾರೆಲ್ಲ ಕಾರಣೀಭೂತರಾಗಿದ್ದಾರೆ ಮತ್ತು ಹಾಕಿಸ್ಲಿಕ್ಕೆ ಯಾರೆಲ್ಲ ಸಹಕಾರರು ಅವರೆಲ್ಲರಿಗೂ ಸಹ ತುಂಬುವುದಿದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇದೇ ರೀತಿಯಾಗಿ ಮುಂದಿನ ದಿನ ಸಹ ನಿಮ್ಮ ಸೇವೆ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ನನಗೆ ಆಶೀರ್ವಾದವನ್ನು ಮಾಡಿದ್ದೀರಾ, ಸಹಕಾರವನ್ನು ಕೊಟ್ಟಿದ್ದೀರಾ, ಬೆಂಬಲವನ್ನು ಕೊಟ್ಟಿದ್ದೀರಾ. ನಿಮಗೆ ಮುಂದಿನ ದಿನಗಳಲ್ಲಿ ನಾವು ಏನು ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದೀರಾ, ಪ್ರೀತಿ ಇಟ್ಟಿದ್ದೀರಾ, ಅದಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಸದಾ ಸಿದ್ಧನಿದ್ದೇನೆ. ಅದೇ ರೀತಿಯಾಗಿ ಈ ದಿನ ಹುಟ್ಟುಹಬ್ಬವೂ ಇತ್ತು. ಹಾಗಾಗಿ ಎಲ್ಲರೂ ಸಹ ಇವತ್ತು ಹುಟ್ಟುಹಬ್ಬವನ್ನು ನನಗೆ ವಿಶ್ ಮಾಡಲಿಕ್ಕೆ ಅನೇಕ ಜನ ಬಂದಿದ್ದಾರೆ. ಅದೇ ರೀತಿಯಾಗಿ ಅಭಿನಂದನೆ ಸಲ್ಲಿಸಕ್ಕೂ ಬಂದಿದ್ದಾರೆ. ಹಾಗಾಗಿ ತಮ್ಮೆಲ್ಲ ಬಂದಂಥ ಎಲ್ಲರಿಗೂ ಸಹ ಮಾಧ್ಯಮ ಮಿತ್ರರಿಗೂ ತಮಗೆಲ್ಲರಿಗೂ ಸಹ ಧನ್ಯವಾದಗಳು. ಉಪಮುಖ್ಯಮಂತ್ರಿ ಅನುಪಸ್ಥಿತಿ ಉಪಮುಖ್ಯಮಂತ್ರಿಗಳು ಇವತ್ತು ಬರಬೇಕಾಗಿತ್ತು. ಇದರಲ್ಲೂ ಸಹ ಪ್ರಧಾನಮಂತ್ರಿಗಳು ಇಷ್ಟೇ ಇತ್ತು. ಆದರೆ ರಾಮನಗರದಲ್ಲಿ